ಭಕ್ತಾನುಕಂಪಿನಂ ದೇವಂ ಜಗಮೋ ಗಣೇಭ್ಯೋ ಗಣಪತಿಭ್ಯಃ ಸಮತೆ ಮುಂತಾದ ಸದ್ಗುಣಗಳಿಂದ ಸಭಾಪತಿಭ್ಯಶ್ಚ ವೋ ನಮಃ ಸಭಾಸದಃ ವೇಗದಂತಂ ಚತುರ್ಹಸ್ತಂ ಭಾಷಮಂ ಕುಶಧಾರಿಣಂ ರದಂ ಚ ವರದಃ ಓಂ ಶಾಂತಿ. ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿನ ಅಭೀಷ್ಟವ ಕೊಡುವ ಜನಾರ್ದನ ಸೇವೆ ಅನ್ನುವ ನಿಟ್ಟಿನಲ್ಲಿ ಪೂಜ್ಯ ಜಗದ್ಗುರು ಬಾಲಕಯ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯರು ನಮ್ಮ ಮೈಸೂರ ನಾಡನ್ನ ಆಳುವಂತ ದೊರೆಗಳು ಬಂದಿದ್ದಾರೆ. ನಾಡನ್ನಾಳುವ ದೊರೆಗಳು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಶ್ರದ್ಧಾಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೈಸೂರು ನಗರ ಸಾಂಸ್ಕೃತಿಕ ನಗರ, ನಮ್ಮ ಮೈಸೂರು ನಗರಿನ ಪುರಪಿತೃಗಳು ಅನ್ನಿಸ್ಕೊಂಡಿರುವಂಥ ಶ್ರೀಯುತ ಶಿವಕುಮಾರ್ ಅವರು, ಮೇಯರ್ ಅವರು ಸಭೆಯನ್ನ ಕುರಿತು ಮಾತನಾಡಬೇಕಾಗಿ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆ ಮುಂಭಾಗಗಳು ಮಾಡ್ತಾರೆ. ಬಂಧುಗಳೇ, ಬರಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಶಿಕ್ಷಣ ನೀಡ್ತಾ ಇರುವಂತಹ ಮೈಸೂರು ಶಾಖಾ ಮಠ ಇದೀಗ ನೂತನ ಮಠದ ಕಟ್ಟಡ ಹಾಗೂ BGS ಸಾಂಸ್ಕೃತಿಕ ಭವನ ಅವರಿಗೆ ನಾವು ಮಾತನಾಡೋದು ಜನರಿಗೆ ತಲುಪಬೇಕು. ಅದರ್ವೈಸ್ ಸುಮ್ಮನೆ ಭಾಷಣ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅದು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ನಾನು ಏನು ಹೇಳ್ತೀನಿ ಅದು ನಿಮಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಬೇಕಾದ್ರೆ ನಿಮ್ಮ ಮುಖ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ನೀವು ನನ್ನ ಭಾಷಣ ಕೇಳ್ತಾ ಇದ್ದೀರೋ ಇಲ್ವೋ, ಇಲ್ಲ ಇನ್ನೊಂದು ಕಡೆ ನಿಮ್ ಗಮನ ಇಲ್ಲ ಇದೆಯೋ ಇಲ್ವೋ ಅಂತಕ್ಕಂಥ ದೃಷ್ಟಿಯಿಂದ ನಾನು ನಿಮ್ಮನ್ನು ನೋಡಿ ಭಾಷಣ ಮಾಡ್ತೇನೆ. ಈ ಕಡೆನೂ ನೋಡ್ತಾ ಇರ್ತೀನಿ, ಈ ಕಡೆನೂ ನೋಡ್ತಾ ಇರ್ತೀನಿ. ಮಾದೇಗೌಡ ನಾನು ಒಟ್ಟಿಗೆ ಲೈವ್ ಕೆಲಸ ಮಾಡ್ತಾ ಇದ್ದರು ಒಂದೇ ಆಫೀಸ್ನಲ್ಲಿ, ಚಿಕ್ಕಬೋರೇನವರ ಆಫೀಸ್. ಅಂದ್ರೆ ನನಗೆ ಸೀನಿಯರು ಮಾದೇಗೌಡ. ಲಾಯರ್ ಕೆಲಸ ಮಾಡೋಕ್ಕೆ, ಲಾಯರ್ ಕೆಲಸದಲ್ಲಿ ನನಗೆ ಜೂನಿಯರ್. ಅವ್ರು ಸರ್ಕಾರಿ ನೌಕರಿ
ಆ ಸರ್ಕಾರಿ ನೌಕರಿ ಬಿಟ್ಬಿಟ್ಟು ಬಂದು ಸೇರ್ಕೊಂಡು ಆಮೇಲೆ ಚಿಕ್ಕವರವ್ರ ಆಫೀಸ್ಗೆ ಬಂದು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನಾನು ಸೀನಿಯರು ಮನೆಗೊಂಡಿದ್ದ, ವಯಸ್ಸಲ್ಲಿ ನನಗಿಂತ ಸೀನಿಯರು ಮಾದೇಗೌಡ. ಅದೇನೇ ಇರಲಿ, ಮಾದೇಗೌಡ ಒಬ್ಬ ಸಜ್ಜನ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೃಷ್ಟ ಇದ್ದಿಲ್ಲ ಅಷ್ಟೇ ರಾಜಕಾರಣದಲ್ಲಿ. ನಮಗೆಲ್ಲ ಸ್ವಲ್ಪ ಅದೃಷ್ಟ ಫಲನೂ ಇತ್ತು, ಜನರ ಆಶೀರ್ವಾದನೂ ಇತ್ತು. ಹಾಗಾಗಿ ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರೇ ರಾಜಕಾರಣ ಮಾಡಬೇಕಾದ್ರೂ ಕೂಡ ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಲ್ಲದೆ ಹೋದರೆ ಯಾರು ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಾರೋ ಅವ್ರು ಮಾತ್ರ ನಾಯಕರಾಗಲಿಕ್ಕೆ ಸಾಧ್ಯ ಆಗ್ತದೆ, ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದೇನೇ ಇಲ್ಲಿ ನಾನು ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಇಲ್ಲಿ ಇವತ್ತು ಶಾಖಾ ಮಠ, ಈ ಒಂದು ಭವನ ಮತ್ತೆ ವಿದ್ಯಾರ್ಥಿ ನಿಲಯ ಇವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ, ನಾವು ಲೋಕಾರ್ಪಣೆ ಮಾಡಿದ್ದೀವಿ. ವಿದ್ಯಾರ್ಥಿ ನಿಲಯ ಇದೆಯಲ್ಲ, ನಾನು ಕೇಳಿದೆ ಸ್ವಾಮೀಜಿಯವರಿಗೆ ಎಷ್ಟು ಮಕ್ಕಳಿಗೆ ಉಚಿತವಾಗಿ ಪ್ರಸಾದ ಕೊಡ್ತೀರಿ ಅಂತ. ಅವ್ರು ಹೇಳಿದ್ರು ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ. ಇಲ್ಲಿ 200 ಜನ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ ಅಂತ ಹೇಳಿ. ಈ ಥರದವು ಬೇಕಾದಷ್ಟು ವಿದ್ಯಾರ್ಥಿ ನಿಲಯಗಳಿದ್ದಾವೆ. ರಾಜ್ಯದ ಅನೇಕ ಭಾಗಗಳಲ್ಲಿ ವಿದ್ಯಾರ್ಥಿ ನಿಲಯಗಳಿದ್ದಾವೆ. ವಿದ್ಯೆ ಕೊಡೋದು ಇದೆಯಲ್ಲ, ಬಹಳ ದೊಡ್ಡ ಕೆಲಸ, ದೊಡ್ಡ ಕೊಡುಗೆ ಸಮಾಜ. ಸಮಾಜದಲ್ಲಿ ಎಲ್ಲರಿಗೂ ವಿದ್ಯೆ ಸಿಕ್ಕಿದಾಗ ಮಾತ್ರ ಜ್ಞಾನ ಬೆಳೀಲಿಕ್ಕೆ ಸಾಧ್ಯ, ಎಲ್ಲರೂ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ವಿದ್ಯೆ ಕಲಿದೇ ಹೋದರೆ ನೀವು ಯೋಚನಾಪರರು ಆಗಕ್ಕಾಗಲ್ಲ, ಸ್ವಾಭಿಮಾನಿಗಳು ಕೂಡ ಆಗಕ್ಕಾಗಲ್ಲ, ಜ್ಞಾನಿಗಳು ಕೂಡ ಆಗ್ಲಿಕ್ಕೂ ಆಗಲ್ಲ. ಆದರೆ ಇವತ್ತು ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಗುಣಮಟ್ಟದ ವಿದ್ಯೆ ಕಲಿಬೇಕು, ವೈಜ್ಞಾನಿಕ ವೈಚಾರಿಕ ವಿದ್ಯೆ ಬರಬೇಕು. ಬರೀ ಓದೋದು ಬರೆಯೋದು ಕಲ್ತ್ರೆ ಅಥವಾ ಮಾತಾಡೋದು ಕಲ್ತ್ರೆ ಅದು ವಿದ್ಯೆ ಅಲ್ಲ. ವಿದ್ಯೆ ಅಂತಂದ್ರೆ ನಾವು ವಿದ್ಯಾವಂತರಾದ ಮೇಲೆ ನಮ್ಮ ಯೋಚನೆ, ನಮ್ಮ ನಿಲುವುಗಳು ಎಲ್ಲವೂ ಕೂಡ ವೈಜ್ಞಾನಿಕವಾಗಿರಬೇಕು ಮತ್ತು ವೈಚಾರಿಕವಾಗಿರಬೇಕು. ಆಗ ಮಾತ್ರ ವಿದ್ಯೆ ಕಲಿತದಕ್ಕೆ ಸಾರ್ಥಕ ಆಗ್ತದೆ. ವಿದ್ಯೆ ಕಲಿತುಬಿಟ್ಟು ಜಾತ್ಯತೀತವಾಗಿ ಯೋಚನೆ ಮಾಡೋದು ಬಿಟ್ಟು ಜಾತಿವಾದಿಗಳಾದರೆ ಪ್ರಯೋಜನ ಆಗ್ತದೆ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಅದಕ್ಕೋಸ್ಕರನೇ ನಾವು ಇವತ್ತು ಯೋಚನೆ ಮಾಡಿದ್ದೀವಿ, 14ನೇ ತಾರೀಕು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಸಂವಿಧಾನದ ಪ್ರಿಯಾಂಬಲ್ ಅನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಓದ್ಕೋಬೇಕು, ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮ ದೇಶ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕಾಗ್ತದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು. ನಾವೆಲ್ಲರೂ ಕೂಡ ಆಕಸ್ಮಿಕವಾಗಿ
ಯಾವ್ಯಾವುದೋ ಜಾತಿನಲ್ಲಿ ಯಾವ್ಯಾವುದೋ ಧರ್ಮದಲ್ಲಿ ಹುಟ್ಟಿರ್ತೀವಿ. ಹಾಗಂತೇಳಿ ನಾವು ಮನುಷ್ಯತ್ವನೇ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಮನುಷ್ಯರಾಗಿರ್ಬೇಕು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಪ್ರತಿ ಮಗುನೂ ಕೂಡ ಯಾವ ಜಾತಿ ಸೇರಿರಲಿ, ಯಾವ ಧರ್ಮಕಾರ ಸೇರಿರಲಿ, ವಿಶ್ವಮಾನವನಾಗಿ ಹುಟ್ಟುತ್ತದೆ. ಬೆಳೀತಾ ಬೆಳೀತಾ ನಮ್ಮ ಸಮಾಜದ ಪ್ರಭಾವದಿಂದಾಗಿ ಅವರು ಕೊನೆಯಲ್ಲಿ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ವಿಶ್ವಮಾನವರಾಗಬೇಕು, ಅಲ್ಪಮಾನವರಾಗಬೇಕು. ಕುವೆಂಪು ಬಯಸಿದ್ದು ಎಲ್ಲರೂ ಕೂಡ ವಿಶ್ವಮಾನವರಾಗಬೇಕು ಅಂತಕ್ಕಂಥದ್ದನ್ನ ಕನಸನ್ನು ಕಂಡಿದ್ರು. ಆ ಕನಸನ್ನ ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಾವು ವೈಜ್ಞಾನಿಕ ಮತ್ತೆ ವೈಚಾರಿಕ ಮನೋಧರ್ಮವನ್ನು ಬೆಳೆಸ್ತೀವಿ. ಇದಕ್ಕೆ ಕೆಲವರು ಮನುಷ್ಯರಲ್ಲಿ ಉಳಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಯಾವತ್ತೂ ಕೂಡ ಬಲಿಯಾಗ್ತದೆ. ನಾನು ಕೂಡ ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಧರ್ಮ ಅಂತಂದ್ರೆ ವೇ ಆಫ್ ಲೈಫ್. ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂದ್ರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಅದರಿಂದ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥದ್ದೇ ಧರ್ಮ. ಯಾಕಂದ್ರೆ ಧರ್ಮ ಮನುಷ್ಯನ ಒಳಿತಿಗಾಗಿ ಹೊರತು ಧರ್ಮಕ್ಕೋಸ್ಕರ ಮನುಷ್ಯ ಇಲ್ಲ. ಧರ್ಮ ಇರ್ತಕ್ಕಂಥದ್ದು ಮನುಷ್ಯನ ಒಳಿತಿಗಾಗಿ, ಮನುಷ್ಯನ ಉತ್ತಮ ಬದುಕಿಗಾಗಿ. ಧರ್ಮಕ್ಕೋಸ್ಕರ ಮನುಷ್ಯ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಖಾತ್ರಿಪಡಿಸ್ಕೋಬೇಕು. ಅದರಿಂದ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥದ್ದೇ, ಕರುಣೆಯಿಂದ ನೋಡ್ತಕ್ಕಂಥದ್ದೇ, ದಯೆಯಿಂದ ನೋಡ್ತಕ್ಕಂಥದ್ದೇ ಧರ್ಮ. ಯಾವ ಧರ್ಮದಲ್ಲಿ ದಯೆ ಇಲ್ಲ, ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಅದು ಧರ್ಮ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದೊಂದು ಕಾಮೆಂಟ್ ಮಾಡ್ಬಿಡ್ತೇನೆ. ನಾನು ಧರ್ಮದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಮನುಷ್ಯರಾಗಿ ಬದುಕದೇ ಧರ್ಮ. ನಾವೆಲ್ಲ ಮನುಷ್ಯರಾಗಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಇವರೆಲ್ಲ ಪಾಪ ಪೂಜ್ಯ ಸ್ವಾಮೀಜಿಯವರೆಲ್ಲ ಸನ್ಯಾಸಿಗಳಾಗಿ ಇಡೀ ಬದುಕಿನಲ್ಲೆಲ್ಲ ಕೆಲಸ ಮಾಡದೆ ಇದಕ್ಕೋಸ್ಕರ ಮೊದಲು ಕೂಡ ಮನುಷ್ಯನ ಉದ್ಧಾರ, ಮಾನವ ಧರ್ಮ, ಮನುಷ್ಯ ಜಾತಿ, ಸಮಾಜ, ಉತ್ತಮವಾದ ಸಮಾಜ, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ಸಮಾಜ ಆಗಬೇಕು. ಎಲ್ರಿಗೂ ಸಮಾನ ಅವಕಾಶಗಳು ಕಲ್ಪಿಸ್ತಕ್ಕಂಥ ಸಮಾಜ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವೆಲ್ಲ ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರಗಳನ್ನು ಕೂಡ ಕಟ್ಟಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕೆಲವೇ ದೊಡ್ಡ ಕ್ಷೇತ್ರಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರವೂ ಕೂಡ ಪ್ರಮುಖವಾದಂಥ ಕ್ಷೇತ್ರ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಆ ಕೆಲವೇ ಕ್ಷೇತ್ರಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರವೂ ಕೂಡ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಆ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತು ಧಾರ್ಮಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಇವೆಲ್ಲವನ್ನು ವಿಸ್ತಾರಗೊಳಿಸಿದಂಥವರು ಬಾಲಗಂಗಾಧರನಾಥ ಸ್ವಾಮೀಜಿ, ಆಮೇಲೆ ನಿರ್ಮಲಾನಂದನಾಥ ಸ್ವಾಮೀಜಿ. ಸ್ವಾಮೀಜಿಯವರು ನನಗೆ ಹೇಳಿದ್ರು, ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದೆ, ಕೆಂಪೇಗೌಡ ಜಯಂತಿ ಮಾಡಬೇಕು, ಸ್ವಲ್ಪ ಜಿಜ್ಞಾಸೆ ಇದೆ ಸ್ವಾಮಿ, ಅವರು ಹುಟ್ಟಿದ ತಾರೀಕು, ಅವ್ರು ಯಾವಾಗ ಹುಟ್ಟಿದ್ರು ಏನು ಅಂತ ತಾರೀಕು ಹೇಳಿ ನಮಗೆ ಅವತ್ತು ಮಾಡ್ಬೋಣ ಅಂತ ಹೇಳಿ. ಅಲ್ಲಿವರೆಗೆ ನಾಡಪ್ರಭು ಕೆಂಪೇಗೌಡ ಜಯಂತಿನೇ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಮೊದಲನೇ ಬಾರಿ
ಬಾರಿಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಲಿಕ್ಕೆ ನಿರ್ಣಯ ಮಾಡಿದ್ದು. ಆಮೇಲೆ ಕೆಂಪೇಗೌಡ ಪ್ರಾಧಿಕಾರ ಮಾಡಬೇಕು ಅಂತ ಬಂತು. ಅದನ್ನು ಕೂಡ ಸರ್ಕಾರ ಮಾಡಿಕೊಡ್ತು. ಇವತ್ತು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದಕ್ಕೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಸಿದ್ದು ಕೂಡ ನಮ್ಮ ಸರ್ಕಾರನೇ. ನಾನು ಯಾಕೆ ಅಂತಂದ್ರೆ ಕೆಂಪೇಗೌಡರು ಒಬ್ಬರು ಇತಿಹಾಸ ಪುರುಷ. ಬೆಂಗಳೂರನ್ನ ಕಟ್ಟಿದಂತೆ, ಅದಕ್ಕೋಸ್ಕರ ಅವರ ಹೆಸರು ಚಿರಸ್ಥಾಯಿಯಾಗಿರ್ಬೇಕು, ಅವ್ರ ಬಗ್ಗೆ ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೆಂಪೇಗೌಡ ಅವರ ಜಯಂತಿಯನ್ನ ಸರ್ಕಾರದ ವತಿಯಿಂದಲೇ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಪ್ರತಿ ವರ್ಷ ಕೆಂಪೇಗೌಡ ಜಯಂತಿ ನಡೀತಾ ಇದೆ. ನಾನು ಆವಾಗ ಆದಿಚುಂಚನಿ ಮಠಕ್ಕೆ ಹೋಗ್ತಾ ಇರ್ತೇನೆ. ಅಂದ್ರೆ ಈಗ ಜಾಸ್ತಿ ಹೋಗಲ್ಲ, ಮೊದಲು ಪ್ರತಿ ವರ್ಷ ಕರ್ಕೊ ಹೋಗ್ತೀವಿ ಚಿಕ್ಕಮೂರೈನವರು. ಈಗ ಸ್ವಲ್ಪ ಕಡಿಮೆ, ಸ್ವಾಮೀಜಿಯವ್ರು ಕರೆದ್ರೆ ಹೋಗ್ತೀನಿ. ಸ್ವಾಮೀಜಿಯವರು ನನ್ನ ಮೇಲೆ ಅಪಾರವಾದಂತ ಪ್ರೀತಿಯನ್ನ ಗೌರವವನ್ನ ಇಟ್ಕೊಂಡಿದ್ದಾರೆ. ನಾನು ಅವರಿಗೆ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಮತ್ತೆ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗಿದೆ. ಮುಂದಿನ ಸ್ವಾಮೀಜಿಯವರಿದ್ರಲ್ಲ, ತಿಳ್ಕೊಳ್ಕೋಬೇಡಿ, ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿಯವರು ನನ್ನ ಕಂಡ್ರೆ ಬಹಳ ಬಹಳ ಪ್ರೀತಿ ಅಂದರೆ ಪ್ರೀತಿ, ಬಹಳ ಬಹುಶಃ ಬೇರೆ ಯಾವ ರಾಜಕಾರಣಿಯೂ ಕೂಡ ಅಷ್ಟೊಂದು ಪ್ರೀತಿಸ್ತಿಲ್ಲ, ಅಷ್ಟೊಂದು ಪ್ರೀತಿಸ್ತಾ ಇಲ್ಲ. ಸೊ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾನು ಅವರನ್ನ ಈ ಸಂದರ್ಭದಲ್ಲಿ ನೆನಕೊಂಡು ಈ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಈ ಎಲ್ಲ ನೂತನ ಕಟ್ಟಡಗಳನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಲೋಕಾರ್ಪಣೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಕ್ಷ್ಮೀಕಾಂತ ಸ್ವಾಮಿ ದೇವತಾ लक्ष्मीकान्तं गहनमेनं योगिरध्यानगम्यं वन्दे विष्णुमभयहरं सर्वलोकैकनाथम् अवहितश्रीन् श्रेन्द्रिय आयुष्येन्द्रिये प्रतिष्ठति रोचमानः ओम शतमानं भवति सदाय पुरुषेन्द्रिय आयुष्ये
ಕ್ಷೇತ್ರ